ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸೋಮಸ್ ಕಿಚನ್. ಇವತ್ತು ಬೆಂಗಳೂರಿನಲ್ಲಿ ತುಂಬಾ ಫೇಮಸ್ ಆದಂತ ಬಸವೇಶ್ವರ ನಗರ ದೋಸೆ ಕಾರ್ನರ್ ಬಂದಿದ್ದೀವಿ. ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ತುಂಬಾ ಫೇಮಸ್ ಅಂತ ನಾನು ಕೇಳ್ಬಿಟ್ಟಿದೆ. ಹೇಗಿದೆ ಅಂತ ಹೇಳಿ ಟೇಸ್ಟ್ ಮಾಡಿ ನೀವು ತಿಳಿಸೋಣ ಅಂತ ಬಂದೆ. ಮೊದಲಿಗೆ ಇಲ್ಲಿನ ಸ್ಪೆಷಾಲಿಟಿ ಅಂತಂತಂದ್ರೆ ಇವರು ಸೌದೆ ಒಲೆಯಲ್ಲಿ ದೋಸೆ ಮಾಡ್ತಾರೆ. ಹಾಗೆ ಇವರು ತುಂಬಾ ವೆರೈಟೀಸ್ ಗಳನ್ನ ಇಟ್ಕೊಂಡು 100 ವೆರೈಟಿ ದೋಸೆ, 150 ವೆರೈಟಿ ದೋಸೆ ಅಂತ ಮಾಡಿದ್ರೆ ಸಿಂಪಲ್ ಆಗಿ 4 ರಿಂದ 5 ವೆರೈಟಿ ದೋಸೆಗಳನ್ನ ಮಾತ್ರ ಮಾಡ್ತಾರೆ. ಒಂದು ಬೆಣ್ಣೆ ದೋಸೆ, ಒಂದು ಬೆಣ್ಣೆ ಮಸಾಲೆ, ಒಂದು ಓಪನ್ ಬೆಣ್ಣೆ ಮಸಾಲೆ ದೋಸೆ, ಹಾಗೆ ಒಂದು ಬೆಣ್ಣೆ ಸೆಟ್ ದೋಸೆ. ಎಲ್ಲಾ ದೋಸೆಗಳಿಗೂ ಬೆಣ್ಣೆ ಕಂಪಲ್ಸರಿ. ಬೆಣ್ಣೆನ ಮಾತ್ರ ಅವರು ಸಕ್ಕತ್ತಾಗಿ ಯೂಸ್ ಮಾಡ್ತಾರೆ. ಒಂದು ದೋಸೆಗೆ ಹೆಚ್ಚು ಕಡಿಮೆ 3 ಸಲ ಬೆಣ್ಣೆ ಹಾಕ್ತೀನಿ ಅಂತ ಹೇಳ್ತಾರೆ. ಈ ದೋಸೆಗಳನ್ನ ನಾವು ತೆಗೆದು ಬಾಯಿಗೆ ಹಾಕಿದ ತಕ್ಷಣ ಆ ದೋಸೆಗಳು ಬಾಯಲ್ಲೇ ಮೆಲ್ಟ್ ಆಗ್ತದೆ. ಇದು ಒಂದು ಮಸ್ಟ್ ಟ್ರೈ ಪ್ಲೇಸ್. ಬನ್ನಿ, ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ತಿಳಿಸಿ. ಹಾಗೆ ಈ ದೋಸೆಗಳ ಜೊತೆ ಕಾಂಪ್ಲಿಮೆಂಟ್ ಆಗಿ ಅವರು ಒಂದು ಮ್ಯಾಶ್ಡ್ ಪೊಟ್ಯಾಟೋಸ್ ಪಲ್ಯ ಕೊಡ್ತಾರೆ. ಇದು ನಾವು ಬೇರೆ ಕಡೆ ಎಲ್ಲ ಆಲೂಗಡ್ಡೆ ಹಾಗಾಗಿ ಇರುತ್ತೆ, ಸ್ವಲ್ಪ ಒಂದು 50-50% ಬೆಂದಿರುತ್ತೆ. ಬಟ್ ಇಲ್ಲಿ ಫುಲ್ಲಿ ಮ್ಯಾಶ್ಡ್, ತುಂಬಾ ಫುಲ್ಲಾಗಿ ಬೆಂದು ಅದನ್ನ ಮ್ಯಾಶ್ ಮಾಡಿಕೊಡ್ತಾರೆ. ಚಟ್ನಿ ತುಂಬಾನೇ ಚೆನ್ನಾಗಿತ್ತು. ರಿಯಲಿ ಎಂಜಾಯ್ಡ್. ದೋಸೆ ಹಿಟ್ಟನ್ನ ಸ್ವಲ್ಪ ನೀರಿನ ತರನೇ ಮಾಡಿದರೆ ಅವರು ಹಾಕೊಂಡು ಹೋಗ್ತಾ ಇದ್ದಂಗೆನೆ ಅದು ಇಟ್ ಟೇಕ್ಸ್ ಇಟ್ಸ್ ಶೇಪ್. ದೋಸೆ ಅವ್ರು ಮಾಡೋದನ್ನ ನೋಡೋದೇ ಮಜಾ. ಹಾಗೆ ಆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು. ದಾವಣಗೆರೆ ಬೆಣ್ಣೆ ದೋಸೆ ಇನ್ ನಮ್ಮ ಬೆಂಗಳೂರು. ಇದು ಎಕ್ಸ್ಪ್ರೆಷನ್ ಕೊಡ್ಬೇಕು ತಾನೆ.